ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಸಂಡೇ ಮಾರ್ನಿಂಗ್ 9 ಆಗಿದೆ. ಅಂದರೆ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದೆ ಸಂಡೇ ಅಂತೇಳಿ. ಸೊ ಸ್ನಾನ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಬರೋ ಅಷ್ಟರಲ್ಲಿ 9 ಆಯಿತು. ಈಗ ದೋಸೆ ಇಟ್ಟಿತ್ತು ಸ್ವಲ್ಪ. ಸೊ ಅದಕ್ಕೆ 2 ಕಪ್ಪು ರಾಗಿ ಹಸಿಟ್ಟು ಸೇರಿಸ್ಬಿಟ್ಟು ದೋಸೆ ಮಾಡಿಕೊಂಡು ಸ್ವಲ್ಪ ಚಟ್ನಿ ಮಾಡ್ಕೋತಾ ಇದ್ದೀನಿ ತಿಂಡಿಗೆ. ಇನ್ನು ಇದಾದರೆ ತಿಂಡಿ ಎಲ್ಲ ತಿಂದ್ಕೊಂಡು ಒಂದು 12 ಅಷ್ಟೊತ್ತಿಗೆ ಒಂದು ಮ್ಯಾರೇಜ್ ಇದೆ ಫಂಕ್ಷನ್ನು. ಸೊ ಅಲ್ಲಿಗೆ ಹೋಗಬೇಕು. ಇನ್ನು ಮಗಳದ್ದು ಸ್ನಾನ ಆಗಿತ್ತಲ್ಲ, ಸೊ ಹಾಗಾಗಿ ಅವಳಿಗೆ ಹೊಟ್ಟೆ ಹಸ್ತಿತ್ತು ಅನಿಸುತ್ತೆ. ದೋಸೆ ಕೊಡು ಅಂತ ಕೇಳಿ ಇಸ್ಕೊಂಡು ತಾನೇ ದೋಸೆ ತಿಂತಾಯಿದ್ಲು. ಅವಳಿಗೆ ಇನ್ನೂ ಹಾಲು ಬಿಸಿ ಮಾಡಿಲ್ಲ ನಾನು, ಸೊ ಹಾಗಾಗಿ ಹಾಲು ಕೂಡ ಕೊಟ್ಟಿಲ್ಲಲ್ಲ, ತುಂಬ ಹೊಟ್ಟೆ ಹಸ್ತಿದೆ ಅನಿಸುತ್ತೆ. ಬರೀ ದೋಸೆನೇ ಇಸ್ಕೊಂಡು ತಿಂತಾಯಿದ್ಲು. ಇನ್ನು ಈ ದೋಸೆ ಎಲ್ಲ ಹಾಕಿಬಿಟ್ಟು ಎಲ್ಲರಿಗೂ ದೋಸೆ ಕೊಟ್ಬಿಟ್ಟು ಇವಳಿಗೂ ದೋಸೆ ಎಲ್ಲ ತಿಂಡಿ ತಿನ್ನಿಸ್ಬಿಟ್ಟು ಫಂಕ್ಷನ್ಗೆ ರೆಡಿ ಆಗಬೇಕು. ಒಂದು 11:30-12 ಹಂಗೆ ಹೋದರೆ ಆಗುತ್ತೆ ಅಂತ ಅಂದ್ಕೊಂಡು ನಿಧಾನಕ್ಕೆ ರೆಡಿ ಆಗ್ತಾಯಿದ್ದೀನಿ. ಅಂತೂ ಫೈನಲಿ ದೋಸೆ ಎಲ್ಲ ಆಯಿತು. ಇನ್ನೆಲ್ಲರಿಗೂ ತಿಂಡಿ ಕೊಟ್ಬಿಟ್ಟು ರೆಡಿಯಾಗಿ ಬಂದೆ. ಮಗಳಿಗೂ ಕೂಡ ರೆಡಿ ಮಾಡಿದ್ದೀನಿ. ಅವ್ರಿಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಸೀರೆ ಹಾಕೋತೀನಿ. ಸೊ ಹಾಗಾಗಿ ಎಲ್ಲರೂ ರೆಡಿಯಾಗಿದ್ದಾರೆ, ನಂದು ರೆಡಿ ಆಯಿತು. ಇನ್ನು ಹೋಗಬೇಕಷ್ಟೇ ಮದುವೆಗೆ. ಸೊ ಇವತ್ತು ಸಂಡೇ ಅಲ್ವಾ, ಸೊ ಮಗನೂ ಇದ್ದಾನೆ. ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಮಕ್ಕಳನ್ನೆಲ್ಲರೂ ಆಟಾಡ್ಸ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡಬೇಕು, ಟೈಮ್ ಆದರೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಿದ್ವಿ. ನನ್ನ ಮಗಳಿಗೆ ಏನು ಅಂತಂದರೆ ರೆಡಿಯಾದ ತಕ್ಷಣ ಗಾಡಿನ ಬೂಬು ಅಂತ ತೋರಿಸ್ತಾ ಇರ್ತಾಳೆ, ಹೊರಟ್ಬಿಡ್ಬೇಕು ಮನೆಯಿಂದ. ಸೊ ಹಠ ಮಾಡ್ತಾಳೆ. ಸೊ ಹಾಗಾಗಿ ಅವರಪ್ಪ ಅವಳನ್ನ ಗಾಡಿ ಹತ್ರಕ್ಕೆ ಕೆಳಗಡೆ ಕರ್ಕೊಂಡು ಹೋದರು. ಇನ್ನು ನಾನು ನನ್ನ ಮಗ ಇಲ್ಲೇ ಇದ್ದೀವಿ. ಸೊ ಬೀಗ ಹಾಕ್ಬಿಟ್ಟು ಕೆಳಗಡೆ ಹೋಗಬೇಕು. ಗಾಡಿನಲ್ಲಿ ಹೋಗ್ತಾ ಇರೋದಲ್ವ, ಸೊ ಗಾಡಿ ತೆಗಿತೀನಿ ಅಂತೇಳಿ 2 ವೀಲರ್ದು ತೆಗಿತಾ ಆಚೆ ನಿಂತಿದ್ದಾರೆ. ಮಗಳನ್ನೂ ಕೆಳಗಡೆ ಕರ್ಕೊಂಡೋಗಿದ್ದಾರೆ. ಅವಳು ತುಂಬ ಆಟ ಮಾಡ್ತಾಯಿದ್ಲು, ಹೋಗೋಣ ಅಂತೇಳಿ. ಸೊ ಹಾಗಾಗಿ ಅವಳನ್ನ ಕೆಳಗಡೆ ಕರ್ಕೊಂಡೋದ್ರು. ಇನ್ನು ನಾನು ನನ್ನ ಮಗ ಬೀಗ ಹಾಕ್ಬಿಟ್ಟು ಫೈನಲಿ ಇಲ್ಲಿ ಬಂದ್ವಿ. ನೋಡಿ, ಇಲ್ಲಿ ಕೆಳಗಡೆ ಬಂದುಬಿಟ್ರೆ ನನ್ನ ಮಗಳು ಇಲ್ಲಿ ಮಣ್ಣು ಕಲ್ಲು ಎಲ್ಲ ಇರ್ತಲ್ಲ, ಎಲ್ಲನೂ ಎತ್ಕೊಂಡು ಆಡ್ತಾ ಇರ್ತಾಳೆ. ಅವಳಿಗೆ ಮಕ್ಕಳಿಗೆ ಅಷ್ಟೇ ಅಲ್ಲ, ಮಣ್ಣು ಕಲ್ಲು ಅಂದರೆ ಎಲ್ಲ ತುಂಬ ಇಷ್ಟ. ಆಗಾಗ ಕರ್ಕೊಂಬಂದು ಆಟಾಡಿಸ್ತಾ ಇರ್ತೀನಿ ಕೆಳಗಡೆ, ಆದರೂ ಕೂಡ ಬಂದಾಗೆಲ್ಲ ಆಟಾಡ್ತಾನೆ ಇರ್ತಾಳೆ. ಇನ್ನು ಹೊರಡಬೇಕು. ಗಾಡಿನಲ್ಲಿ ಸೀರೆ ಹಾಕ್ಕೊಂಡು ಕೂತ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ. ಅದು ಒಬ್ಬಳೇ ಕೂತ್ಕೋಬೋದು, ಬಟ್ ಮಗಳನ್ನ ಇಟ್ಕೋಬೇಕಲ್ಲ. ಸೊ ನಾನು ಅದಕ್ಕೆ ಸೀರೆ ಹಾಕ್ಕೊಂಡೇ ಹೋಗ್ತಿರಲಿಲ್ಲ ಫಂಕ್ಷನ್ಗಳಿಗೆ ಮಗಳು ಹುಟ್ಟಿದ ಮೇಲೆ. ಆಮೇಲೆ ಅಭ್ಯಾಸ ಮಾಡ್ಕೊಂಡು ಅಂತೂ ಕೂರಿಸ್ಕೊಂಡು ಬಂದ್ವಿ. ಇನ್ನಿಲ್ಲಿ ಮದುವೆ ಚೌಟ್ರಿ ಬಂದಮೇಲೆ ಇನ್ನು ಸ್ವಲ್ಪ ಜನ ಎಲ್ಲ ಮಾತಾಡಿಸ್ತಾಯಿದ್ರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಂದರೆ ಇನ್ನು ಈಗಷ್ಟೇ ಧಾರೆ ಆಗಿ ಎಲ್ಲ ಫೋಟೋಶೂಟೇನೋ ಮಾಡ್ತಾಯಿದ್ರು. ಇನ್ನು ರಿಸೆಪ್ಷನ್ಗೂ ಕೂಡ ರೆಡಿಯಾಗಿರಲಿಲ್ಲ. ಸೊ ಹಾಗಾಗಿ ಹಂಗೆ ಮಾತಾಡಿಕೊಂಡು ಕೂತಿದ್ವಿ. ಇನ್ನು ಇವಳು ಮಗಳು ಆಚೆ ಕಡೆ ಐಸ್ ಕ್ರೀಮ್ದು ಎಲ್ಲ ನೋಡಿದ್ಲು, ಎಲ್ಲರೂ ತಿಂತಾಯಿರೋದು ಮಕ್ಕಳುಗಳು. ನನಗೂ ಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಒಂದು ಐಸ್ ಕ್ರೀಮ್ ತಗೊಟ್ವಿ. ಅವನು ಇಬ್ಬರು ತೊಗೊಂಡು ತಿಂತಾಯಿದ್ರು. ಇನ್ನು ಫೈನಲಿ ಈಗ ರಿಸೆಪ್ಷನ್ಗೆ ರೆಡಿ ಮಾಡ್ತಾಯಿದ್ರು. 1 ಆಯಿತು. ಸೊ ಊಟ ಮುಗಿಸ್ಕೊಂಡು ಬಂದುಬಿಡೋಣ, ಆಮೇಲೆ ಅಷ್ಟರಲ್ಲಿ ರಿಸೆಪ್ಷನ್ಗೂ ರೆಡಿಯಾಗಿರುತ್ತೆ. ಇನ್ನು ಊಟ ಮುಗಿಸ್ಕೊಂಡು ಹೊರಡೋಕ್ಕೆ ಸರಿಯಾಗುತ್ತೆ ಅಂತೇಳಿ ಇನ್ನು ಊಟದಲ್ಲಿಗೆ ಬಂದ್ವಿ. ಊಟದಲ್ಲೂ ನೋಡಿ ಅವಳ ತರಲೆಗಳು. ಇವಳಂತೂ ನನ್ನ ಮಗಳು ಹೆಂಗೆ ಅಂತಂದರೆ ಊಟದಲ್ಲಿ ಬಂದರೆ ತಾನಂತೂ ಊಟ ಮಾಡೋದೇ ಇಲ್ಲ. ಏನು ಮಾಡ್ತಾಳೆ ಅಂತಂದರೆ ಉಪ್ಪು ಹಾಕಿರ್ತಾರಲ್ಲ ಸೈಡಲ್ಲಿ, ಉಪ್ಪು ನೆಕ್ಕೋದು, ಹಪ್ಳ ಇಷ್ಟೇ. ಇನ್ನು ಏನೂ ಕೊಟ್ಟರು ತಿನ್ನಲ್ಲ. ಹಪ್ಳ ಅಂತ ತಿಂತಾಳೆ, ಉಪ್ಪು ತಿಂತಾಳೆ ಅಷ್ಟೇ. ಸೊ ನಾವು ಈ ಥರ ಹೊರಗಡೆ ಬಂದಾಗ ಹಿಂಸೆ ಮಾಡೋಕ್ಕೆ ಹೋಗಲ್ಲ. ಅವಳಿಗೆ ಇಷ್ಟ ಇಲ್ಲ ಅಂದರೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂತ. ಇನ್ನು ಫೈನಲಿ ಊಟ ಮುಗಿಸ್ಕೊಂಡು ಬಂದು ರಿಸೆಪ್ಷನ್ಗೂ ಹೋಗ್ಬಿಟ್ಟು ಆಚೆ ಬಂದ್ವಿ. ಇವರಿಬ್ಬರು ನಮ್ಮ ಮನೆಯವರ ಅಕ್ಕನ ಮಕ್ಕಳು. ಇವರಿಬ್ಬರು ಬಂದಿದ್ದರು, ಅವ್ರ ಅಪ್ಪ ಅಮ್ಮ ಬಂದಿರಲಿಲ್ಲ. ಸೊ ಹಾಗಾಗಿ ಇನ್ನು ನಾವು ಹೊರಡೋಣ ಅಂಥೇಳಿ ಹೊರಡ್ತಾಯಿದ್ವಿ. ಇವರು ಬಂದ್ರಲ್ಲ, ಸೊ ಮನೆಗೆ ಬನ್ನಿ ಅಂತೇಳಿ ಇನ್ವೈಟ್ ಮಾಡಿಬಿಟ್ಟು ಅವರು ಅವ್ರ ಗಾಡೀಲಿ ಬಂದಿದ್ದಾರೆ. ನೀವು ಹೋಗಿ ನಾವು ಬರ್ತೀವಿ ಅಂತಂದರು. ಸೊ ಹಾಗಾಗಿ ಹಂಗೆ ಮಾತಾಡಿಕೊಂಡು ಅವನು ಗಗನ ಅಂತ, ಇವನು ಅಪ್ಪಿ ಅಂತ, ಇಬ್ಬರು ಬರ್ತಾರೆ ಮನೆಗೆ. ಸೊ ಹಾಗಾಗಿ ಇನ್ನು ನಾವು ಹೊರಟ್ವಿ. ನನ್ನ ಮಗಳು ಲೈಟಾಗಿ ಸ್ವಲ್ಪ ನಿದ್ದೆ ಮಾಡಿದ್ಲು. ಸೊ ಮನೆಗೆ ಬಂದು ಮಲಗಿಸಿ ನಾನು ರೆಸ್ಟ್ ಮಾಡಿ ಅವ್ರುಗಳು ಬಂದಿದ್ದರು. ಅವರು ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ರು. ಇನ್ನು ನೈಟ್ ಅಲ್ಲೇ ಮದುವೆಯಲ್ಲೇ ಊಟ ಆಗಿತ್ತಲ್ಲ ಅಂತೇಳಿ ನೈಟ್ ಅಡುಗೆಗೆ ಚಿಕನ್ ತರಿಸಿ, ಚಿಕನ್ ಅಂದರೆ ಬೇಯಿಸ್ಬಿಟ್ಟು ಅದನ್ನ ಬಸ್ತಿದ್ದ ನೀರಲ್ಲಿ ಚಿಕನ್ ಸಾಂಬಾರು ಮಾಡಿ ಫ್ರೈ ಮಾಡಿದ್ದೆ. ಜೊತೆಗೆ ಆಮ್ಲೆಟ್ ಮಾಡಿ ಈ ಥರ ಸಿಂಪಲ್ಲಾಗಿ ಅಷ್ಟೇ ರೈಸ್ ಮಾಡಿ ಅಡುಗೆ ಮಾಡಿದ್ದೆ. ಇನ್ನು ಇವರಿಗೆಲ್ಲ ಊಟಕ್ಕೆ ಹಾಕ್ಕೊಟ್ಟೆ. ಇನ್ನು ನನಗೆ ಸ್ವಲ್ಪ ಆಮ್ಲೆಟ್ ಹಾಕೋದಿತ್ತು. ಸೊ ಆಮ್ಲೆಟೆಲ್ಲ ಹಾಕಿ ಮುಗಿಸ್ಬಿಟ್ಟು ಇನ್ನು ಮಗಳಿಗೆ ಊಟ ಮಾಡಿಸ್ಬೇಕು. ಅವಳಿಗೆ ಊಟ ಮಾಡಿಸಿಲ್ಲ. ಅವಳು ಮದುವೆಲೂ ಸ್ವಲ್ಪ ಅಷ್ಟೇ ಹಪ್ಪಳ ಮತ್ತು ತಿಂದಿದ್ದಷ್ಟೇ, ಏನೂ ತಿಂದಿಲ್ಲ. ಮನೆಗೆ ಬಂದು ಬನಾನ ತಿನ್ನಿಸಿದೆ ಮಧ್ಯಾಹ್ನ, ಹಂಗೆ ಮಲ್ಕೊಂಡಿದ್ಲು. ಸೊ ಈಗ ಅವಳಿಗೆ ಇದು ಆಮ್ಲೆಟ್ ಹಾಕ್ಬಿಟ್ಟು ಅವಳಿಗೆ ಊಟ ರೆಡಿ ಮಾಡಿಬಿಟ್ಟು ಅವಳಿಗೆ ಊಟ ತಿನ್ನಿಸ್ಬಿಟ್ಟು ಆಮೇಲೆ ನನಗೂ ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿದೆ. ಆಮೇಲೆ ನಾನೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನು ಊಟ ಮಾಡ್ಕೊಂಡ್ರಾಯ್ತು ಅಂತೇಳಿ ಇನ್ನು ಅವರಿಬ್ಬರು ಊಟ ಮಾಡ್ಕೊಂಡು ಹೊರಡ್ತಾರಲ್ಲ, ಸೊ ಅವ್ರಿಗೆ ಬೇಗ ಹಾಕ್ಕೊಟ್ವಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್
ಬಾಯ್. ಮತ್ತು ಇನ್ನೊಂದು ಹೇಳೋದು ಮರ್ತ್ಕೊಂಡೆ, ಈ ಸ್ಯಾರಿನ ನಾನು ಮೀಶೋದಲ್ಲಿ ತೊಗೊಂಡಿರೋದು ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿದೆ ಮತ್ತು ಶೈನಿ ಇದೆ. 534 ರುಪೀಸ್ಗೆ ತೊಗೊಂಡಿದ್ದು ಮೀಶೋದಲ್ಲಿ. ಮತ್ತು ಬ್ಲೌಸು ಅಷ್ಟೇ, ನಾನು ಅಂದರೆ ರನ್ನಿಂಗ್ ಬ್ಲೌಸ್ ಬರುತ್ತೆ, ಬಟ್ ರೆಡಿಮೇಡ್ ತೊಗೊಂಡೆ. ಇದ್ರದ್ದು ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡಿ.